ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, IMF ಗಿವ್ಸ್ ಇಂಡಿಯಾ ಸಿ ಗ್ರೇಡ್ ಫಾರ್ ನ್ಯಾಷನಲ್ ಅಕೌಂಟ್ಸ್, GDP, GVA. IMF reviewed India's key economic data like GDP and GVA and rated it C, which is the second lowest grade. The C means the data has gaps that make it harder to accurately monitor the economy. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದು ಭಾರತದ GDP, GVA ಅಂತಹ ಪ್ರಮುಖ ಆರ್ಥಿಕ ದತ್ತಾಂಶವನ್ನ ಪರಿಶೀಲಿಸಿಕೊಂಡು ಇದಕ್ಕೆ ಸಿ ಗ್ರೇಡ್ ಅನ್ನ, ಸಿ ದರ್ಜೆಯನ್ನ ನೀಡ್ತಾ ಇದೆ. ಮುಖ್ಯವಾಗಿರೋದೇ 4 ABCD ಅಂತ, ಸೆಕೆಂಡ್ ಲೋವೆಸ್ಟ್ ಗ್ರೇಡ್. ಹಾಗಾಗಿ ಇನ್ನೊಂದು ಬಂದಿದ್ರೆ ಲಾಸ್ಟ್ ಅಲ್ಲಿ ಇರ್ತಾ ಇದ್ವಿ, ಅದಕ್ಕಿಂತ ಸ್ವಲ್ಪ ಒಳ್ಳೇದು. ಲಾಸ್ಟ್ ಅಲ್ಲಿ ಸ್ವಲ್ಪ ಮೊದಲಿದ್ದೀವಿ, ಸಿ ಎಲ್ಲಿದೆ ನಾವು ನಮ್ಮ ಎಕನಾಮಿಕ್ ಡೇಟಾ ಅವರು ಚೆಕ್ ಮಾಡಿ ಇದನ್ನ ಕೊಟ್ಟಿದ್ದಾರೆ. ಎರಡನೇ ಅತ್ಯಂತ ಕಡಿಮೆ ಶ್ರೇಣಿ ಅಂದ್ರೆ ಏನು? ಅದರ ಅರ್ಥ, ಸಿ ಶ್ರೇಣಿ ಅಂತಂದ್ರೆ ದತ್ತಾಂಶದಲ್ಲಿ ಕೆಲವು ಗ್ಯಾಪ್ಸ್ ಗಳಿದೆ, ಇದರಿಂದಾಗಿ ಆರ್ಥಿಕತೆಯನ್ನ ನಿಖರವಾಗಿ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಕಷ್ಟ ಆಗಬಹುದು. ಸರಿಯಾಗಿ ಮಾಹಿತಿ ಇದ್ರೂ ಸಹ ಅದರಲ್ಲಿ ಗ್ಯಾಪ್ಸ್ ಗಳಿರಬಹುದು. ಹಾಗಾಗಿ ಮುಂದಿನದು ನೋಡಿ, IMF says the data has shortcomings. IMF said India's statistics have issues in methodology, timeliness and detail, which affect how well the data reflects the real economy. These weaknesses can affect policy making and economic analysis. ಮೊದಲನೇದು, ಇದರ ಹೇಗೆ ಒಂದು ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಮೆಥಡಾಲಜಿಯಲ್ಲಿ ಯಾವ ರೀತಿ ಇದನ್ನ ಅಳಿತಾರೆ, ಮತ್ತೆ ಟೈಮ್ಲಿನೆಸ್, ಸಮಯೋಚಿತವಾಗಿದೆಯಾ ಇದು, ಮತ್ತೆ ವಿವರಗಳು ಯಾವ ತರ ಇದೆ, ಎಲ್ಲದರಲ್ಲಿ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಡೇಟಾದಿಂದ ಮುಂದಿನ ದಿನಗಳಲ್ಲಿ ಪಾಲಿಸಿ ಮೇಕಿಂಗ್ ನಲ್ಲಿ ಅಥವಾ ಆರ್ಥಿಕ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಡೇಟಾದಿಂದ ಕೆಲವು ಪರಿಣಾಮಗಳು ಉಂಟಾಗಬಹುದು. Other economic data categories scored better. While national accounts got C, India's overall data quality across all categories received a B grade. IMF grading scale ABCD. ಈಗ ನಮ್ದು GDP, GVA ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಶ್ರೇಣಿನ ನಾವು ಪಡೆದಿದ್ರು ಸಹ ಒಟ್ಟಾರೆ ದತ್ತಾಂಶದ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಬಿ ದರ್ಜೆಯನ್ನು ಪಡ್ಕೊಂಡಿದ್ದಾವೆ. ಅದರಲ್ಲಿ ABCD ಅಂತ ಇರುತ್ತೆ, ಬಿ ಅನ್ನೋದು ಓಕೆ, ಸಿ ಅಂತಂದ್ರೆ ಸ್ವಲ್ಪ ಕಳಪೆ ಇದೆ, ಡಿ ಅಂದ್ರೆ ಪೂರ್ತಿ ಕಳಪೆ ಇರುತ್ತೆ. ಹಾಗಾಗಿ IMF ನ ಗ್ರೇಡಿಂಗ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. IMF ಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಅಲ್ಲಿ ಪದೇ ಪದೇ ಕ್ವಶನ್ ಬರ್ತಾ ಇರುತ್ತೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ ಯಾವ ಒಂದು ಗ್ರೇಡ್ ಕೊಟ್ಟಿದ್ದಾರೆ ಅನ್ನೋದು, ಓವರ್ ಆಲ್ ಮತ್ತೆ GDP, GVA ಗೆ ಸಂಬಂಧಪಟ್ಟ ಹಾಗೆ. ಸುಪ್ರೀಂ ಕೋರ್ಟ್ ಆಸ್ಕ್ ಗವರ್ಮೆಂಟ್ ಟು ರೆಗ್ಯುಲೇಟ್ ಹಾರ್ಮ್ಫುಲ್ ಆನ್ಲೈನ್ ಕಂಟೆಂಟ್. Told the government to create clear guidelines to stop obscene, abusive, anti-national or reputation-damaging user-generated content from spreading online. ಅಶ್ಲೀಲ, obscene ಕಂಟೆಂಟ್, ನಿಂದನೀಯವಾದಂಥದ್ದು, ಅಬ್ಯೂಸಿವ್, ಆಂಟಿ-ನ್ಯಾಷನಲ್ ಅಥವಾ ಒಂದು ರೆಪ್ಯುಟೇಷನ್ ಡ್ಯಾಮೇಜ್ ಮಾಡುವಂತಹ ಕಂಟೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈಗ ಅದನ್ನ ಆನ್ಲೈನ್ ಅಲ್ಲಿ ಹರಡೋದನ್ನು ನಿಲ್ಲಿಸಬೇಕು. ಅದಕ್ಕೋಸ್ಕರ ಸ್ಪಷ್ಟ ಮಾರ್ಗಸೂಚಿಗಳನ್ನ, ಕ್ಲಿಯರ್ ಗೈಡ್ಲೈನ್ಸ್ ಅನ್ನ ರಚಿಸುವ ಹಾಗೆ ಸರ್ಕಾರಕ್ಕೆ ತಿಳಿಸ್ತಾ ಇದೆ. ಇದೇನು ಮೊದಲನೇ ಬಾರಿ ಅಲ್ಲ, ತುಂಬಾ ಸಾರಿ ಇಂತಹ ಪ್ರಕರಣಗಳು, ಇಂತಹ ವಿಷಯಗಳು ಬರ್ತಾನೆ ಇರುತ್ತೆ. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳ್ತಾನೆ ಇರುತ್ತೆ. ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೂ ಇಂತಹ ಒಂದು ವಿಷಯವನ್ನು ನೋಡಿದ್ವಿ ನಾವು. ಸಜೆಸ್ಟ್ ಅನ್ ಇಂಡಿಪೆಂಡೆಂಟ್ ಅಥಾರಿಟಿ ಟು ವೆಟ್ ಕಂಟೆಂಟ್. The court said an impartial and autonomous body should screen content before it becomes public. So victims of online abuse are protected just like free speech is protected. ಅಂದ್ರೆ ಏನ್ ಮಾಡ್ಬೇಕು? ಸುಪ್ರೀಂ ಪ್ರಕಾರ ಒಂದು ಸ್ವತಂತ್ರ ಪ್ರಾಧಿಕಾರವನ್ನ ರಚಿಸಬೇಕು, ನಿಷ್ಪಕ್ಷಪಾತವಾಗಿರ್ಬೇಕು, ಸ್ವಾಯತ್ತ ಸಂಸ್ಥೆ ಆಗಿರ್ಬೇಕು. ಆ ಒಂದು ಪ್ರಾಧಿಕಾರ ಪರಿಶೀಲಿಸಬೇಕು. ಇದರಿಂದಾಗಿ ವಾಕ್ ಸ್ವಾತಂತ್ರ್ಯ ತರಾನೇ ಇದನ್ನ ನಾವು ಯಾವ ರೀತಿ ವಿಕ್ಟಿಮ್ಸ್ ಗಳನ್ನ ನಾವು ರಕ್ಷಿಸಬಹುದು. ವಿಕ್ಟಿಮ್ಸ್ ಅಂತಂದ್ರೆ ಸಂತ್ರಸ್ತರು ಅಲ್ವಾ, ಅವರನ್ನ ಆಬ್ಸಿನ್ ಕಂಟೆಂಟ್ ಇಂದ ರಕ್ಷಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಥಿಂಕ್ ಮಾಡಿ, ನಮ್ಮ ದೇಶದ ಒಂದು ವ್ಯಾಪ್ತಿ, ಜನಸಂಖ್ಯೆಯ ವ್ಯಾಪ್ತಿ ಮತ್ತೆ ಆನ್ಲೈನ್ ಕಂಟೆಂಟ್ಗಳು ದಿನದಿಂದ ದಿನಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ. ಒಂದು ಅಥಾರಿಟಿ ಹತ್ರ ಎಷ್ಟು ಅಂತ ನಾವು ಚೆಕ್ ಮಾಡಿಸಬಹುದು. AI ಅನ್ನ ಯೂಸ್ ಮಾಡಿದ್ರು ಸಹ ಕೋಟ್ಯಾಂತರ ಕಂಟೆಂಟ್ಗಳು ದಿನ ದಿನ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ಬಹಳ ಟೆಕ್ನಿಕಲ್ ಆಗಿ ಸಹ ನಾವು ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಇದನ್ನ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಇಂಡಿಪೆಂಡೆಂಟ್ ಅಥಾರಿಟಿ ಕ್ರಿಯೇಟ್ ಮಾಡಿದ್ರೆ ಸಾಕಾಗೋದಿಲ್ಲ. ಟೆಕ್ನಿಕಲಿ ಮತ್ತೆ ಪಾಲಿಸಿ ಮೇಕಿಂಗ್ ನಲ್ಲಿ ಎರಡರಲ್ಲೂ ಸಹ ಸ್ಟ್ರಾಂಗ್ ಇದ್ದಾಗ ಮಾತ್ರ, ಮತ್ತೆ ಜನರಿಗೆ ಅದರ ಬಗ್ಗೆ ಗೊತ್ತಿದ್ದಾಗ ಮಾತ್ರ
ಏನಾದರೂ ಎಫೆಕ್ಟಿವ್ ಆಗಿ ಮಾಡಬಹುದು. ಇಲ್ದಿದ್ರೆ ಇಂತಹ ಸಜೆಷನ್ಗಳಾಗಿ ಉಳಿಯುತ್ತೆ ಅಷ್ಟೆ. Concern over misuse of online speech. Supreme Court noted that millions are victimized by harmful posts. People who upload content must also have a responsibility. It suggested stronger verification steps like Aadhaar-based checks ensure accountability. ಅಂದ್ರೆ ಇಲ್ಲಿ ಹೇಳ್ತಾ ಇರೋದ್ ಪ್ರಕಾರ ತುಂಬಾ ಜನರು ಈಗ ಇಂತಹ ಪೋಸ್ಟ್ಗಳಿಂದ ಹಾನಿಗೊಳಗಾಗ್ತಾ ಇದ್ದಾರೆ. ಯಾರ್ಯಾರು ಬೇರೆಯವ್ರ ಬಗ್ಗೆ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಅವರು ಸಹ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕಾಗತ್ತೆ. ಯಾವ್ಯಾವುದೋ ವಿಷಯವನ್ನ ಅಪ್ಲೋಡ್ ಮಾಡೋದಲ್ಲ, ಜವಾಬ್ದಾರಿಯುತವಾಗಿ ತಮ್ಮ ಆನ್ಲೈನ್ ಪ್ರೊಫೈಲ್ಗಳನ್ನ ಪೋಸ್ಟ್ಗಳನ್ನ ನಿರ್ವಹಿಸಬೇಕು. ಹಾಗಾದಾಗ ಮಾತ್ರ ಎಲ್ಲವನ್ನ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗಬಹುದು. ಇಲ್ಲದಿದ್ರೆ ಇದರಿಂದ ಕಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆರಿಫಿಕೇಶನ್ ಸ್ಟೆಪ್ಸ್ಗಳನ್ನ ಕೈಗೊಳ್ಳಿಕ್ಕೆ ಕೆಲವೊಂದ್ ಕಡೆ ಆಧಾರನ ಯೂಸ್ ಮಾಡ್ತೀವಲ್ವಾ, ಅದೇ ತರ ಇಲ್ಲೂ ಸಹ ವೆರಿಫಿಕೇಶನ್ಗೆ ಬಹಳ ಸ್ಟ್ರಾಂಗ್ ಆಗಿರುವಂತಹ ಏನಾದ್ರು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ says it cannot magically fix air pollution. Supreme Court clearly said it has no magic wand to make Delhi NCR pollution disappear and solution must come from experts, not the judiciary. ನಮ್ಮ ಹತ್ರ ಏನು ಮಂತ್ರದಂಡ ಇಲ್ಲ ಪೊಲ್ಯೂಷನ್ ಆಗಿರೋದನ್ನ ನಾವು ತಪ್ಪಿಸ್ಲಿಕ್ಕೆ. ಮೊದಲು ಎಕ್ಸ್ಪರ್ಟ್ಗಳು ಇದನ್ನ ಚೆಕ್ ಮಾಡ್ಲಿ, ಅವರಿಂದ ಸಲಹೆಗಳನ್ನ ಪಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳಿ. ದೆಹಲಿಯಲ್ಲಿ ಮಾಲಿನ್ಯ ಆಗ್ತಾ ಇರೋದು ಗೊತ್ತಿದೆ. ನಿನ್ನೆ ಮೊನ್ನೆ ಡೇಟಾ ನೋಡಿದ್ವಿ, ಅರ್ಧಕ್ಕಿಂತ ಜಾಸ್ತಿ ಜಿಲ್ಲೆಗಳಲ್ಲಿ ಮಾಲಿನ್ಯದ ಮಟ್ಟ ಏರ್ತಾ ಇದೆ. ಹೀಗಾಗಿ ಈ ಕಲುಷಿತತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಮ್ಯಾಜಿಕ್ ವ್ಯಾಂಡ್ ನಮ್ಮ ಹತ್ರ ಇಲ್ಲ, ತಜ್ಞರಿಂದ ಅದು ಬರಬೇಕು. Pollution has many sources, not one. CIS said air pollution cannot be blamed only on farm fires or any single factor. ನಾವು ಶಶಿ ತರೂರ್ ಅವರ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಬೇಕಾದ್ರೆ ನೋಡಿದ್ವಿ, ಯಾವುದೋ ಒಂದು ಕಾರಣದಿಂದ ಏರ್ ಪೊಲ್ಯೂಷನ್ ಆಗ್ತಾ ಇರೋದಲ್ಲ, ಇಟ್ ಇಸ್ ಮಲ್ಟಿ ಡೈಮೆನ್ಷನಲ್, ಮಲ್ಟಿ ಫ್ಯಾಸೆಟೆಡ್. ಬಹಳ ಆಯಾಮಗಳಿದೆ ಅದಕ್ಕೆ. ಕೇವಲ ಫಾರ್ಮ್ ಫೈರ್ ಗಳಿಂದ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪು. ಸೊ ದೇರ್ ಆರ್ ಮಲ್ಟಿಪಲ್ ಕಾಸಸ್ ಅಂಡ್ ಲಾಂಗ್ ಟರ್ಮ್ ಸೈಂಟಿಫಿಕ್ ಸೊಲ್ಯೂಷನ್ಸ್ ಆರ್ ನೀಡೆಡ್. ಏನೋ ಟೆಂಪ್ರರಿ ಆಗಿ ಏನೋ ಮಾಡ್ತೀವಿ ಅಂತ ಒಂದು 2 ದಿನ ಕ್ರಮ ಕೈಗೊಂಡ ಹಾಗೆ ನಾಟಕೀಯತೆ ಬೇಡ. ಲಾಂಗ್ ಟರ್ಮ್ ಸೊಲ್ಯೂಷನ್ಗಳ ಅವಶ್ಯಕತೆ ಇದೆ, ದೀರ್ಘಕಾಲೀನ ಪರಿಹಾರಗಳು ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೋಲ್ ಟು ಹಿಯರ್ ಪೊಲ್ಯೂಷನ್ ಇಶ್ಯೂ ಕಂಟಿನ್ಯೂಸ್ಲಿ ಅಲ್ವಾ. ಈಗ ಏನಾಗ್ತಾ ಇದೆ, ದೀಪಾವಳಿ ಟೈಮ್ ನಲ್ಲಿ ದೆಹಲಿಯಲ್ಲಿ ಒಂದೇ ಸಾರಿ ಮಾಲಿನ್ಯ ಜಾಸ್ತಿ ಆಗ್ಬಿಡುತ್ತೆ. ಆವಾಗ ಯಾವ್ದಾದ್ರು ಒಂದು ಕೇಸ್ ಅರ್ಜಿದಾರರು ಅರ್ಜಿ ಸಲ್ಲಿಸ್ತಾ ಇರ್ತಾರೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಅಪ್ ದ ಕೇಸ್ ಒನ್ಸ್ ಎವ್ರಿ ಇಯರ್ ಬಿಫೋರ್ ದಿವಾಲಿ, Supreme Court will now hear it continuously, pushing authorities for a comprehensive action plan that actually works. ದೀಪಾವಳಿ ಸಂದರ್ಭದಲ್ಲಿ ಒಂದ್ಸಾರಿ ಪ್ರಕರಣವನ್ನ ಕೈಗೆತ್ಕೊಳ್ತಾ ಇದ್ರು, ಅದರ ಬದಲು ಈಗ ನಿರಂತರವಾಗಿ ಕಂಟಿನ್ಯೂಸ್ಲಿ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಅಥವಾ ಅಧಿಕಾರಿಗಳಿಗೆ ಸಮಸ್ಯೆಯ ಒಂದು ಗಂಭೀರತೆಯನ್ನ ತಿಳಿಸಿ ಒಂದು ಕಾಂಪ್ರಿಹೆನ್ಸಿವ್ ಆಕ್ಷನ್ ಪ್ಲಾನ್ ಅನ್ನ, ಸಮಗ್ರವಾದ ಕ್ರಿಯಾ ಯೋಜನೆಯನ್ನು ನೀಡಲಿಕ್ಕೆ, ಜಾರಿಗೆ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಒತ್ತಾಯಿಸ್ತಾ ಇದೆ. ಹಾಗಾಗಿ ಏರ್ ಪೊಲ್ಯೂಷನ್ ಅನ್ನೋದು ಬಹಳ ದೊಡ್ಡ ಪ್ರಾಬ್ಲಮ್ ಆಗಿ ಪ್ರತಿದಿನ ನ್ಯೂಸ್ ಅಲ್ಲಿ ಕೇಳ್ತಾ ಇರಬಹುದು ನೀವು. ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟು ಕಳಪೆ ಇರುತ್ತೆ, ಮತ್ತೆ ಇದರಲ್ಲಿ PM 2.5 ಅಂತಂದ್ರೆ ಏನು, ಬಹಳ ಇಂಪಾರ್ಟೆಂಟು. ಎನ್ವೈರನ್ಮೆಂಟ್ಗೂ ಸಹ ಇಂಪಾರ್ಟೆಂಟು, ಜಿಯೋಗ್ರಫಿಗೆ ಇಂಪಾರ್ಟೆಂಟು. ಸರಿಯಾಗಿ ತಿಳ್ಕೊಳ್ತಾ ಇರಿ ಇದರ ಬಗ್ಗೆ ಸಂಬಂಧಪಟ್ಟಂತ ನ್ಯೂಸ್ಗಳನ್ನು. ಇನ್ನು ಇಂಡಿಯಾ ಇಂಡೋನೇಷಿಯಾ ಮೂವ್ ಫಾರ್ವರ್ಡ್ ಆನ್ ಬ್ರಹ್ಮೋಸ್ ಮಿಸೈಲ್ ಡೀಲ್. Both countries made significant progress finalizing the BrahMos supersonic missile sale during the defense minister dialogue in New Delhi. ಭಾರತ ಮತ್ತು ಇಂಡೋನೇಷಿಯಾ ಬ್ರಹ್ಮೋಸ್ ಮಿಸೈಲ್ಗೆ ಸಂಬಂಧಪಟ್ಟ ಹಾಗೆ 2 ದೇಶಗಳ ರಕ್ಷಣಾ ಮಂತ್ರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ಮಾರಾಟ ಅಂತಿಮಗೊಳಿಸೋದ್ರಲ್ಲಿ ಒಂದು ಪ್ರಗತಿ ಸಾಧಿಸ್ತಾ ಇದ್ದಾರೆ. ಡಿಫೆನ್ಸ್ ಪಾರ್ಟ್ನರ್ಶಿಪ್ ಗೆಟ್ಸ್ ಸ್ಟ್ರಾಂಗರ್. ಇಂಡಿಯಾ ಅಂಡ್ ಇಂಡೋನೇಷಿಯಾ agreed to deepen cooperation in the Indo-Pacific, focusing on maritime security, cyber resilience, intelligence sharing, and joint operational readiness. ಭಾರತ ಮತ್ತು ಇಂಡೋನೇಷಿಯಾ ಇಂಡೋ ಪೆಸಿಫಿಕ್ ರೀಜನ್. ಯಾವುದು ಇಂಡೋ ಪೆಸಿಫಿಕ್ ರೀಜನ್? ಇಂಡಿಯನ್ ಓಷಿಯನ್, ಪೆಸಿಫಿಕ್ ಓಷಿಯನ್. ನೆನ್ಪು ಮಾಡ್ಕೊಳ್ಳಿ ಅದನ್ನ. ಆ ಒಂದು ಭಾಗದಲ್ಲಿ ಈ ಕಡೆಯಿಂದ ಎಲ್ಲ ಬರುತ್ತಲ್ವಾ, ಇಂಡೋನೇಷಿಯಾ, ಜಾವಾ, ಸುಮಾತ್ರ, ಆಮೇಲೆ ಮೇಲ್ಗಡೆ ಹೋದ್ರೆ ಕೊರಿಯಾ, ಜಪಾನ್ ಮತ್ತೆ ಆಸ್ಟ್ರೇಲಿಯಾದ ಭಾಗ. ಈ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ಮತ್ತೆ ಇಂಡೋನೇಷಿಯಾದ ಸಹಕಾರ ಬಹಳ ಮಹತ್ವದಾದದ್ದು. ಇದರಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಸೈಬರ್ ರೆಸಿಲಿಯನ್ಸ್, ಗುಪ್ತಚರ ಮಾಹಿತಿ ಹಂಚಿಕೆ ಇರಬಹುದು, ಜಂಟಿ ಕಾರ್ಯಾಚರಣೆ, ಇದೆಲ್ಲದರ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನು ಜಾಯಿಂಟ್ ಡಿಫೆನ್ಸ್ ಇಂಡಸ್ಟ್ರಿ ಕೋಆಪರೇಷನ್ ಪ್ಲಾನೆಟ್,
Indonesia welcomed India's proposal to set up a joint defense industry cooperation committee to work on technology transfer and joint research and development. ತಂತ್ರಜ್ಞಾನ ವರ್ಗಾವಣೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತಂದ್ರೆ ಯಾವುದೋ ಒಂದು ಟೆಕ್ನಾಲಜಿ ಒಂದು ದೇಶ ಡೆವಲಪ್ ಮಾಡಿರುತ್ತೆ, ಆ ದೇಶದಿಂದ ಬಂದಿರುವಂತದ್ದು ಅವ್ರು ನಮ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮ್ಮದೇ ದೇಶದಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬಹುದು. ಮತ್ತೆ ಜಾಯಿಂಟ್ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡೋನೇಷ್ಯಾ ಭಾರತ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಜಾಯಿಂಟ್ ಡಿಫೆನ್ಸ್ ಇಂಡಸ್ಟ್ರಿ ಕೋಆಪರೇಷನ್ ಕಮಿಟಿ ಅನ್ನುವಂತ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡುವಂತ ಭಾರತದ ಪ್ರಸ್ತಾಪವನ್ನ ಇಂಡೋನೇಷ್ಯಾ ಸ್ವಾಗತಿಸ್ತಾ ಇದೆ. ಇನ್ನು ಇಂಡಿಯಾ ರಿಜೆಕ್ಟ್ಸ್ IMF's ಕ್ಲೇಮ್ ದಟ್ US tariffs will last indefinitely. IMF ಏನ್ ಹೇಳ್ತಾ ಇತ್ತು, US-ನ ಸುಂಕ ತುಂಬಾ ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳ್ತಾ ಇತ್ತು. ಇಂಡಿಯನ್ ಗವರ್ಮೆಂಟ್ disagreed with the IMF's assumption that US 50% tariffs on some imports will continue for a long time. ಈ 50% ಸುಂಕಗಳು ಅನಿರ್ದಿಷ್ಟವಾಗಿ ಮುಂದುವರಿತಾನೆ ಇರುತ್ತೆ ಅನ್ನುವಂತಹ IMF ಊಹೆಯನ್ನ ಭಾರತ ಸರ್ಕಾರ ಒಪ್ಕೊಳ್ತಾ ಇಲ್ಲ. India says IMF overestimated the GDP impact. IMF estimated that these tariffs could reduce India's GDP growth by 0.4% in 25-26. IMF ನ ಪ್ರಕಾರ ಈ ಒಂದು ಟ್ಯಾರಿಫ್ ನಿಂದಾಗಿ ಭಾರತದ GDP-ಯಲ್ಲಿ 0.4% ಇಳಿಕೆಯನ್ನ ಕಾಣಬಹುದು, ಇಳಿಕೆ ಆಗಬಹುದು ಅಂತ IMF ಹೇಳ್ತಾ ಇತ್ತು. India said this estimate is too high. ಇದು ಜಾಸ್ತಿ ಆಯಿತು. And this does not fully reflect India's trade resilience. ನಮ್ಮ ವಾಣಿಜ್ಯ ಯಾವ ಒಂದು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ, ಅದರ ಬಲಿಷ್ಠತೆಯನ್ನ ಈ ಒಂದು ಡೇಟಾ ಪರಿಗಣಿಸ್ತಾ ಇಲ್ಲ ಅಂತ ಭಾರತದ ವಾದ. ಇಂಪ್ಯಾಕ್ಟ್ ಮ್ಯಾನೇಜಬಲ್ ಬಟ್ ಸಮ್ ಸೆಕ್ಟರ್ಸ್ ಮೇ ಸಫರ್. ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಹೌದು, ಗೌರ್ಮೆಂಟ್ ಅಗ್ರೀಡ್ ದಟ್ ದ ಓವರ್ ಆಲ್ ಇಂಪ್ಯಾಕ್ಟ್ ಆಫ್ ಟ್ಯಾರಿಫ್ಸ್ ಇಸ್ ಮ್ಯಾನೇಜಬಲ್. ಓವರ್ ಆಲ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಆದ್ರೆ ನಮ್ಮ ಹತ್ರ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಕೆಲವೊಂದು ಇಂಡಸ್ಟ್ರಿಗಳಿಗೆ ಹೆವಿಲಿ ಎಫೆಕ್ಟ್ ಆಗಬಹುದು, ಬಟ್ ಫ್ಯೂ ಇಂಡಸ್ಟ್ರೀಸ್ ಕುಡ್ ಬಿ ಹೆವಿಲಿ ಎಫೆಕ್ಟೆಡ್ ಸರ್ಕಾರ ಹೇಳ್ತಾ ಇದೆ. ಇನ್ನು ಚೀನಾ ವಾರ್ನ್ಸ್ ಜಪಾನ್ ಓವರ್ ತೈವಾನ್. ಚೀನಾ ಸೆಡ್ ಜಪಾನ್ ವಿಲ್ ಪೇ ಅ ಪೇನ್ಫುಲ್ ಪ್ರೈಸ್. ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಚೀನಾ ಜಪಾನ್ ಕೊಡ್ತಾ ಇದೆ. ಯಾಕೆ ಅಂತಂದ್ರೆ, ಇಫ್ ಇಟ್ ಇಂಟರ್ಫಿಯರ್ಸ್ ಇನ್ ತೈವಾನ್ ಇಶ್ಯೂ, ಜಪಾನ್ ಒಂದ್ ವೇಳೆ ತೈವಾನ್ ಸಮಸ್ಯೆಯಲ್ಲಿ ಮೂಗು ತೂರಿಸಿದ್ರೆ ಅದಕ್ಕೆ ಸರಿಯಾದ ಬೆಲೆಯನ್ನ ತೆರಬೇಕಾಗುತ್ತೆ. ವಿಚ್ ಚೀನಾ ಕನ್ಸಿಡರ್ಸ್ ಅನ್ ಇಂಟರ್ನಲ್ ಮ್ಯಾಟರ್. ತೈವಾನ್ ಅನ್ನೋದು ಚೀನಾದ ಇಂಟರ್ನಲ್ ಸಮಸ್ಯೆ, ನಮ್ಮ ಸಮಸ್ಯೆ, ನಮ್ಮ ಆಂತರಿಕ ಸಮಸ್ಯೆ ಇದು, ಅದರಲ್ಲಿ ಬೇರೆ ದೇಶಗಳು ಪಾಲ್ಗೊಳ್ಳೋದು ಬೇಡ ಅನ್ನೋದು ಚೀನಾದ ವಾದ. ಜಪಾನ್ ಪ್ಲಾನ್ಸ್ ಟು ಡಿಪ್ಲಾಯ್ ಮಿಸೈಲ್ಸ್ ನಿಯರ್ ತೈವಾನ್. ಜಪಾನ್ ಇಸ್ ಮೂವಿಂಗ್ ಅಹೆಡ್ ವಿತ್ ಪ್ಲಾನ್ಸ್ ಟು ಪ್ಲೇಸ್ ಮೀಡಿಯಂ ರೇಂಜ್ ಮಿಸೈಲ್ ಯೂನಿಟ್ ಇನ್ ಯೋನಾಗುನಿ ಐಲ್ಯಾಂಡ್, ಜಸ್ಟ್ 110 ಕಿಲೋಮೀಟರ್ ಫ್ರಮ್ ತೈವಾನ್, ಸೈಟಿಂಗ್ ರೈಸಿಂಗ್ ಸೆಕ್ಯೂರಿಟಿ ಥ್ರೆಟ್ಸ್. ಜಪಾನ್ ಸಹ ಈ ಕಡೆ ಭದ್ರತಾ ಬೆದರಿಕೆಗಳನ್ನ ಉಲ್ಲೇಖಿಸಿಕೊಂಡು ತೈವಾನ್ ನಿಂದ 110 ಕಿಲೋಮೀಟರ್ ದೂರದಲ್ಲಿ ಯೋನಾಗುನಿ ಅನ್ನುವಂಥ ದ್ವೀಪದಲ್ಲಿ ಒಂದು ಮಿಡಲ್ ರೇಂಜ್ ಮಿಸೈಲ್ ಯೂನಿಟ್ ಅನ್ನ ಈಗ ಇರಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ, ಮುನ್ನಡೀತಾ ಇದೆ. ಜಪಾನ್ ಡಿನೈಸ್ US ಪ್ರೆಷರ್ ರಿಪೋರ್ಟ್. ಜಪಾನ್ ರಿಜೆಕ್ಟೆಡ್ ಅ ಮೀಡಿಯಾ ರಿಪೋರ್ಟ್ ಕ್ಲೇಮಿಂಗ್ ದಟ್ US ಪ್ರೆಸಿಡೆಂಟ್ ಟ್ರಂಪ್ ಅಡ್ವೈಸ್ಡ್ ಜಾಪನೀಸ್ ಲೀಡರ್ಸ್ ನಾಟ್ ಟು ಪ್ರೊವೋಕ್ ಚೀನಾ ಓವರ್ ತೈವಾನ್. ಜಪಾನ್ ಏನ್ ಹೇಳ್ತಾ ಇದೆ, ಇಲ್ಲ, US ಇಂದ ಯಾವುದೇ ಸಪೋರ್ಟ್ ಇಲ್ಲ ನಮ್ಗೆ, ಅದರಿಂದ ಪ್ರೆಷರ್ ಸಹ ಬರ್ತಾ ಇಲ್ಲ, ಹಾಗಾಗಿ ಇದು ಮುಖ್ಯವಾಗಿ ನಾವು ನಮ್ಮ ಒಂದು ದೇಶದ ಸಾರ್ವಭೌಮತೆಗೆ ಸಂಬಂಧಪಟ್ಟಿದ್ದು, ನಾವು ನಂಬೇಕಾದಾಗ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಜಪಾನ್ ಹೇಳ್ತಾ ಇದೆ. ಇದಾದ್ಮೇಲೆ ಎನಾಬ್ಲಿಂಗ್ ಮಾಡರ್ನ್ ಅಂಡ್ ಫ್ಯೂಚರ್ ರೆಡಿ ಲೇಬರ್ ಇಕೋಸಿಸ್ಟಮ್, ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಬ್ಯಾಕ್ ಗ್ರೌಂಡ್ ನೋಡಿ. ರೀಸೆಂಟ್ ಆಗಿ ಲೇಬರ್ ರಿಫಾರ್ಮ್ಸ್ ಗಳ ಬಗ್ಗೆ ನೀವು ಕೇಳಿರಬಹುದು. ಯಾಕೆ ಅವಶ್ಯಕತೆ ಇತ್ತು ಅದು? ಯಾಕಂತಂದ್ರೆ ಅರ್ಲಿಯರ್ ಇಂಡಿಯಾ ಹ್ಯಾಡ್ ಮೆನಿ ಸಪರೇಟ್ ಲೇಬರ್ ಲಾಸ್. ತುಂಬಾ ಬೇರೆ ಬೇರೆ ಲಾಗಳಿತ್ತು, ತುಂಬಾ ಬೇರೆ ಬೇರೆ ವರ್ಷ ಅದನ್ನ ಮಾಡಿದ್ರು, ಮತ್ತೆ ಸಿಚುವೇಶನ್ ಬೇರೆ ಬೇರೆ ಅದಕ್ಕೆ ಅಪ್ಲೈ ಆಗ್ತಾ ಇತ್ತು. ಡಿಫ್ರೆಂಟ್ ಲಾ ಫಾರ್ ಮಿನಿಮಮ್ ವೇಜ್, ಸೇಫ್ಟಿಗೆ ಬೇರೆ, PF ಬೇರೆ, ಮೆಟರ್ನಿಟಿ ಬೆನಿಫಿಟ್ ಬೇರೆ, ಸ್ಟ್ರೈಕ್ಸ್, ಹೀಗೆ ಎಲ್ಲದಕ್ಕೂ ಬೇರೆ ಬೇರೆ ಲಾಗಳಿತ್ತು. ಇದರಿಂದಾಗಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಪೇಪರ್ ವರ್ಕ್ಗಳು ಮತ್ತೆ ಕಂಪನೀಸ್ ಗಳಿಗೆ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೆನಿ ವರ್ಕರ್ಸ್ ರಿಮೇನ್ ಅನ್ಪ್ರೊಟೆಕ್ಟೆಡ್. ಸೊ ದ ಗವರ್ಮೆಂಟ್ ಮರ್ಜ್ಡ್ ಮೆನಿ ಓಲ್ಡ್ ಲೇಬರ್ ಲಾಸ್ ಇಂಟು 4 ಬಿಗ್ ಆರ್ಗನೈಸ್ಡ್ ಕೋರ್ಟ್ಸ್. ಹಳೆಯ ಎಲ್ಲಾ ಬೇರೆ ಬೇರೆ ಲಾಗಳನ್ನ ಒಂದೇ ಅಂತಂದ್ರೆ ನಾಲ್ಕು ಬೇರೆ ಬೇರೆ ಆರ್ಗನೈಸ್ಡ್ ಕೋಡ್ ನ ಮೂಲಕ ಅದನ್ನ ಒಂದು ಹಂತಕ್ಕೆ ಮರ್ಜ್ ಮಾಡಿದೆ. ವಾಟ್ ಆರ್ ದಿ 4 ಲೇಬರ್ ಕೋಡ್ಸ್? ಯಾವುದು ಹಾಗಾದ್ರೆ? ಕೋಡ್ ಆನ್ ವೇಜಸ್. ಇದು ಪರ್ಪಸ್ ಏನು?
ಫೇರ್ ಆಗಿರೋದು, ಟೈಮ್ಲಿ ವೇಜಸ್ ಫಾರ್ ಆಲ್ ವರ್ಕರ್ಸ್, ಎಲ್ಲಾ ಕೆಲಸಗಾರರಿಗೂ ಸರಿಯಾದ ಸಮಯಕ್ಕೆ ಟೈಮ್ಲಿ ಮತ್ತೆ ನ್ಯಾಯಯುತವಾದಂತಹ ಸಂಬಳವನ್ನು ಕೊಡುವುದು. ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಲ್ಲಿ ಹೈರಿಂಗು, ಫೈರಿಂಗು, ಸ್ಟ್ರೈಕ್ಸು, ಡಿಸ್ಪ್ಯೂಟ್ ಸೆಟಲ್ಮೆಂಟು ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳಿದೆ. ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನಲ್ಲಿ PF ಇರಬಹುದು, ESIC, ಪೆನ್ಷನ್, ಮ್ಯಾಟರ್ನಿಟಿ ಬೆನಿಫಿಟ್, ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಗಳು ಇವರನ್ನೆಲ್ಲ ಕವರ್ ಮಾಡ್ತಾರೆ. OSH ಕೋಡ್ ಅಲ್ಲಿ ಸೇಫ್ಟಿ, ಹೆಲ್ತ್, ವರ್ಕಿಂಗ್ ಕಂಡೀಷನ್ ಎಲ್ಲವನ್ನ ಪರಿಗಣಿಸ್ತಾರೆ. ಸೊ ದೀಸ್ ಇಂಪ್ಲಿಮೆಂಟೆಡ್ ಟುಗೆದರ್ ಫ್ರಮ್ 21 November 2025. ಯಾಕಿದು ಇಂಪಾರ್ಟೆಂಟ್ ಅಂತ ನೋಡಿ. ಇಂಡಿಯಾ ಹ್ಯಾಸ್ 643 million ವರ್ಕರ್ಸ್, 64 crore, 64 ಕೋಟಿಗಿಂತ ಜಾಸ್ತಿ ವರ್ಕರ್ಸ್ ಇದ್ದಾರೆ. ಒನ್ ಆಫ್ ದಿ ಯಂಗೆಸ್ಟ್ ವರ್ಕ್ ಫೋರ್ಸಸ್ ಇನ್ ದ ವರ್ಲ್ಡ್, ಯುವ ಜನತೆ ಪ್ರಮಾಣ ಜಾಸ್ತಿ ಇದೆ. ಮೋಸ್ಟ್ ವರ್ಕರ್ಸ್ ಇನ್ ದಿ ಅನ್ಆರ್ಗನೈಸ್ಡ್ ಜಾಬ್ಸ್, ಆದ್ರೆ ಬಹಳಷ್ಟು ಜನರು ಕೆಲಸ ಮಾಡ್ತಿರೋದಿಲ್ಲಿ ಅನ್ಆರ್ಗನೈಸ್ಡ್, ಅಸಂಘಟಿತ ವಲಯ. PF ಇಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಬೆನಿಫಿಟ್ಸ್ ಗಳು ಸರಿಯಾಗಿ ಸಿಕ್ಕೋದಿಲ್ಲ. ಸೊ ಇಂಡಿಯಾ ನೀಡೆಡ್ ಅ ಮಾಡರ್ನ್ ಲೇಬರ್ ಸಿಸ್ಟಮ್, ಒಂದು ಹೊಸ ಸಿಸ್ಟಮ್ ಬೇಕಾಗಿತ್ತು. ವರ್ಕರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡಬೇಕು, ಬಿಸ್ನೆಸ್ ಗಳು ಗ್ರೋ ಆಗಬೇಕು, ಇನ್ವೆಸ್ಟ್ಮೆಂಟ್ ನಮ್ಮ ದೇಶಕ್ಕೆ ಹರಿದು ಬರಬೇಕು, ಎಲ್ಲವನ್ನ ಮುಖ್ಯ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡಿದ್ದಾರೆ ಕೋಡ್ಗಳನ್ನ. ಇದರಿಂದ ವರ್ಕರ್ಸ್ ಗಳಿಗೆ ಏನ್ ಬೆನಿಫಿಟ್? ನ್ಯೂ ಕೋಡ್ ಎನ್ಶೋರ್ ಮಿನಿಮಮ್ ವೇಜಸ್ ಫಾರ್ ಎವ್ರಿ ಒನ್, ಇಡೀ ದೇಶದಲ್ಲಿ ಮಿನಿಮಮ್ ವೇಜಸ್, ಕನಿಷ್ಠ ಸಂಬಳ. ನ್ಯಾಷನಲ್ ಫ್ಲೋರ್ ವೇಜ್ ಅಂತಂದ್ರೆ ಮಿನಿಮಮ್ ಬಿಲೋ ವಿಚ್ ನೋ ಸ್ಟೇಟ್ ಕ್ಯಾನ್ ಗೋ, ಇಷ್ಟು ಒಂದು ಫ್ಲೋರ್ ವೇಜ್ ಅಂತಂದ್ರೆ ಇದಕ್ಕಿಂತ ಕೆಳಗಡೆ ಹೋಗೋ ಹಾಗಿಲ್ಲ, ಅದಕ್ಕಿಂತ ಕಡಿಮೆ ಸಂಬಳ ಕೊಡೋ ಹಾಗಿಲ್ಲ. ಅಪಾಯಿಂಟ್ಮೆಂಟ್ ಲೆಟರ್ ಮಸ್ಟ್ ಬಿ ಗಿವನ್, ಪ್ರತಿಯೊಂದಕ್ಕೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕಾಗುತ್ತೆ. ಟೈಮ್ಲಿ ಪೇಮೆಂಟ್ ಆಫ್ ವೇಜಸ್, ಸರಿಯಾದ ಸಮಯಕ್ಕೆ ವೇಜಸ್ ನ ಕೊಡಬೇಕು. ಮ್ಯಾಕ್ಸಿಮಮ್ 48 hour ವರ್ಕ್ ವೀಕ್, ಇದು ಸ್ವಲ್ಪ 48 hour ಅಂತ ಹೇಳ್ತಾ ಇದ್ದಾರೆ, ಅದರ ಅರ್ಥ ಏನು? ದಿವಸಕ್ಕೆ 8 ತಾಸು ವರ್ಕ್ ಮಾಡಿದ್ರೆ 8 6 48, 6 ದಿನ 8 ತಾಸು ವರ್ಕ್ ಇದೆ ಅಂತಲ್ಲ, ಒಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಹೇಳಿದೆ ಅಷ್ಟೇ. ಹಾಗಾಗಿ ದಿವಸಕ್ಕೆ 8 ತಾಸು ವರ್ಕ್ ಮಾಡಿದ್ರೆ 6 ದಿನ ಚೆನ್ನಾಗಿ ಮಾಡಬಹುದು. ಮ್ಯಾಕ್ಸಿಮಮ್ 48 hours ಅಂತ ಹೇಳ್ತಾ ಇದ್ದಾರೆ. PF, ESIC ಎಲ್ಲಾ ಲೊಕೇಶನ್ಗಳಲ್ಲೂ ಅಡಾಪ್ಟ್ ಆಗಬೇಕು. ಬೆಟರ್ ಸೇಫ್ಟಿ, ಹೆಲ್ತ್ ಇನ್ ವರ್ಕ್ ಪ್ಲೇಸ್ ಮುಖ್ಯವಾಗಿ ಇದರ ಅಂಡರ್ ಅಲ್ಲಿ ತಂದಿರೋದು. ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ಅದರಲ್ಲಿ ಯಾವ್ದು ಬರುತ್ತೆ? PF, ESIC, ಪೆನ್ಷನ್ ಎಲ್ಲ ಇದೆಯಲ್ವಾ, ಇದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಗಳಿಗೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಗಳಿಗೆ, ಸ್ವಿಗ್ಗಿ, ಝೊಮ್ಯಾಟೊ, ಪ್ಲಾಟ್ಫಾರ್ಮ್ ವರ್ಕರ್ಗಳು, ಉಬರ್, ಓಲಾ, ಅರ್ಬನ್ ಕಂಪನಿ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಇಂಡಸ್ಟ್ರಿ ಮತ್ತೆ ಬಿಸ್ನೆಸ್ ಗಳಿಗೆ ಏನ್ ಬೆನಿಫಿಟ್? ಮೊದಲೆಲ್ಲ ಕಂಪ್ನಿಗಳು ತುಂಬಾ ಲೈಸೆನ್ಸ್ ಗಳನ್ನ ಪಡ್ಕೋಬೇಕಾಗಿತ್ತು, ಮತ್ತೆ ಫೈಲ್ ತುಂಬಾ ಸಾರಿ ರಿಟರ್ನ್ ಆಗ್ತಾ ಇತ್ತು. ಡೀಲ್ ವಿತ್ ಮೆನಿ ಇನ್ಸ್ಪೆಕ್ಷನ್, ತುಂಬಾ ಸಾರಿ ಪರಿಶೀಲನೆ ನಡೆಸ್ತಾ ಇದ್ರು. ಈಗ ಹೊಸ ಸಿಸ್ಟಮ್ ಅಂಡರಲ್ಲಿ ಸಿಂಗಲ್ ಲೈಸೆನ್ಸ್, ಸಿಂಗಲ್ ರಿಜಿಸ್ಟ್ರೇಷನ್, ಸಿಂಗಲ್ ಆನ್ಯುವಲ್ ರಿಟರ್ನ್, ಡಿಜಿಟಲ್ ಇನ್ಸ್ಪೆಕ್ಷನ್ ಮತ್ತೆ ಮೈನರ್ ಅಫೆನ್ಸ್ ಗಳನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಹೀಗೆ ಮಾಡಿದಾಗ ಕಾಂಪ್ಲೈನ್ಸ್ ಬರ್ಡನ್ ಕಡಿಮೆ ಆಗುತ್ತೆ, MSME ಗಳಿಗೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ವುಮೆನ್ ವರ್ಕರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಲೇಬರ್ ಕೋಡ್ ಸಪೋರ್ಟ್ ವುಮೆನ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ನಮ್ಮ DPSP ಸಹ ನಿಮ್ಗೆ ಗೊತ್ತಿದೆ, ಅದರಲ್ಲೂ ಮೆನ್ಷನ್ ಮಾಡ್ತಾರೆ. ಸಮಾನ ಕೆಲಸಕ್ಕೆ ಸಮಾನ ಸಂಬಳ, ಸ್ಟ್ರಾಂಗರ್ ಮೆಟರ್ನಿಟಿ ಬೆನಿಫಿಟ್ಸ್ ತಾಯಂದಿರಿಗೆ ಸಂಬಂಧಪಟ್ಟ ಹಾಗೆ. ಸೋಷಿಯಲ್ ಸೆಕ್ಯೂರಿಟಿ ಇವನ್ ಇನ್ ಅನ್ಆರ್ಗನೈಸ್ಡ್ ಗಿಗ್ ಪ್ಲಾಟ್ಫಾರ್ಮ್ಸ್, ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರೋರು ಗಿಗ್ ಪ್ಲಾಟ್ಫಾರ್ಮ್ ಗಳಲ್ಲೂ ಸಹ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಪರ್ಮಿಷನ್ ಫಾರ್ ನೈಟ್ ಶಿಫ್ಟ್ ವಿತ್ ಕನ್ಸೆಂಟ್ ಅಂಡ್ ಸೇಫ್ಟಿ. ನೋಡಿ, ನೈಟ್ ಶಿಫ್ಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲು ಅವರ ಒಪ್ಪಿಗೆ ಇರಬೇಕು, ಮತ್ತೆ ಸೇಫ್ಟಿ ಆಗಿರಬೇಕು. ಇನ್ಕ್ರೀಸ್ ಇದೆಲ್ಲದರಿಂದ ಮುಖ್ಯವಾಗಿ ಮಹಿಳೆಯರ ಒಂದು ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗಬಹುದು. ಇನ್ನು ಪ್ರಿಪೇರಿಂಗ್ ಫಾರ್ ದಿ ಫ್ಯೂಚರ್ ಆಫ್ ವರ್ಕ್, ಭಾರತದ ಜಾಬ್ ಮಾರ್ಕೆಟು ಬಹಳ ದೊಡ್ಡ ಮಟ್ಟದ ಬದಲಾವಣೆ ಕಾಣ್ತಾ ಇದೆ. ಯಾಕಂತಂದ್ರೆ ಗಿಗ್ ಎಕಾನಮಿ, ಪ್ಲಾಟ್ಫಾರ್ಮ್ ಸರ್ವಿಸ್ಗಳು, ಡಿಜಿಟಲ್ ಜಾಬ್ಸ್ಗಳು, ರಿಮೋಟ್ ಮತ್ತೆ ಫ್ಲೆಕ್ಸಿಬಲ್ ವರ್ಕ್ ಮಾಡೆಲ್ಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ದ ನ್ಯೂ ಕೋಡ್ಸ್ ಎನ್ಶೋರ್ ದಟ್ ಫ್ಯೂಚರ್ ಜಾಬ್ಸ್ ಆಲ್ಸೋ ರಿಸೀವ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಪ್ರೊಟೆಕ್ಷನ್. ಮುಂದಿನ ಹೊಸ ಜಾಬ್ಗಳು ಸಹ ಸೋಷಿಯಲ್ ಸೆಕ್ಯೂರಿಟಿಯನ್ನ, ಪ್ರೊಟೆಕ್ಷನ್ ಅನ್ನ ಪಡ್ಕೋಬೇಕು. ನಾಟ್ ಜಸ್ಟ್ ಟ್ರೆಡಿಷನಲ್ ಎಂಪ್ಲಾಯಿ ಜಾಬ್ಸ್. ಮೊದಲೆಲ್ಲ ಒಂದು ಕಂಪ್ನಿ ಇರ್ತಾ ಇತ್ತು, ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ತುಂಬಾ ಜನ, ಕೆಲಸ ಕೊಡೋರು ಎಂಪ್ಲಾಯರು, ಕೆಲಸ ಮಾಡೋರು ಎಂಪ್ಲಾಯಿ. ಅಂತ ಒಂದು ಸಿಚುವೇಶನ್ ಈಗ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೊಸ ಸಿಚುವೇಶನ್ಗೆ ತಕ್ಕ ಹಾಗೆ ಹೊಸ ಆದ್ಯತೆಗಳನ್ನು ಪರಿಗಣಿಸಿಕೊಂಡು ಸರ್ಕಾರ ಈ ಕ್ರಮಗಳನ್ನ ಕೈಗೊಳ್ತಾ ಇದೆ. ಲೇಬರ್ ಕೋಡ್ಸ್ ಏಮ್ ಟು ಬಿಲ್ಡ್ ಬ್ಯಾಲೆನ್ಸ್ ಹೇಗೆ? ವರ್ಕರ್ಸ್ ಗೆಟ್ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್, ಕೆಲಸ ಮಾಡೋರಿಗೆ ಸೇಫ್ಟಿ ಮತ್ತೆ ಪ್ರೊಟೆಕ್ಷನ್ ಇರುತ್ತೆ. ಬಿಸ್ನೆಸ್ ಗೆಟ್ ಸಿಂಪಲ್ ರೂಲ್ಸ್ ಅಂಡ್ ಫ್ಲೆಕ್ಸಿಬಿಲಿಟಿ, ಬಿಸ್ನೆಸ್ ಗಳಿಗೆ ರೂಲ್ಸ್ ಸಿಂಪಲ್ ಆಯಿತು, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಯಿತು.
ಇವಾಗ ಎಕನಾಮಿಕ್ ಗ್ರೋತ್ ಸಹ ಆಗುತ್ತೆ, ವರ್ಕರ್ಗಳ ವೆಲ್ಫೇರ್ ಸಹ ನಾವು ಸಾಧಿಸಬಹುದು. ಇದನ್ನ ಯಾಕೆ ಇಷ್ಟು ದೊಡ್ಡ ರಿಫಾರ್ಮ್ ಅಂತ ಕರೀತಿದ್ದಾರೆ? ಯಾಕಂತಂದ್ರೆ ಆಫ್ಟರ್ GST ದಿಸ್ ಇಸ್ ಒನ್ ಆಫ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ರಿಫಾರ್ಮ್ ಬಿಕಾಸ್ ಇಂಡಿಯಾ ಬಿಕಮ್ಸ್ ಅನ್ ಈಸಿಯರ್ ಪ್ಲೇಸ್ ಟು ಡೂ ಬಿಸ್ನೆಸ್. ಭಾರತದಲ್ಲಿ ಬಿಸ್ನೆಸ್ ಅನ್ನ ಈಸಿಯಾಗಿ ಮಾಡಬಹುದು. ವರ್ಕರ್ಸ್ ಇನ್ ಅನ್ಆರ್ಗನೈಸ್ ಸೆಕ್ಟರ್ ಫೈನಲಿ ಗೆಟ್ ಪ್ರೊಟೆಕ್ಷನ್ಸ್. ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರುವಂತಹ ವರ್ಕರ್ಸ್ ಗಳಿಗೆ ಪ್ರೊಟೆಕ್ಷನ್ ಸಿಗ್ತಾ ಇರಲಿಲ್ಲ, ಅವರಿಗೂ ಸಹ ಒಂದು ರಕ್ಷಣೆ, ಸಾಮಾಜಿಕ ಭದ್ರತೆಗಳು ಸಿಗ್ತಾ ಹೋಗುತ್ತೆ. ಇಂಡಿಯಾ ಬಿಕಮ್ಸ್ ಮೋರ್ ಕಾಂಪಿಟೇಟಿವ್ ಇನ್ ಗ್ಲೋಬಲ್ ಸಪ್ಲೈ ಚೈನ್. ಯಾವಾಗ ವರ್ಕರ್ಸ್ ಗಳಿಗೆ ಪ್ರೊಟೆಕ್ಷನ್ ಸಿಗುತ್ತೋ, ಸೇಫ್ಟಿ ಎನ್ವೈರನ್ಮೆಂಟ್ ಇರುತ್ತೋ, ಅವಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಮ ಉತ್ಪನ್ನಗಳು ಕ್ವಾಲಿಟಿ ಹೆಚ್ಚನ್ನ ಪಡ್ಕೊಳ್ಳುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಾಂಪಿಟೇಟಿವ್ನೆಸ್ ಅಂತ ಸ್ಪರ್ಧಾತ್ಮಕತೆ ಜಾಸ್ತಿ ಆಗುತ್ತೆ, ಸಪ್ಲೈ ಚೈನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾಸ್ 4 ಲೇಬರ್ ಕೋಡ್ ಸಿಂಪ್ಲಿಫೈ ಓಲ್ಡ್ ಲೇಬರ್ ಲಾಸ್, ಪ್ರೊಟೆಕ್ಟ್ ವರ್ಕರ್ಸ್ ಇನ್ಕ್ಲೂಡಿಂಗ್ ಗಿಗ್ ವರ್ಕರ್ಸ್, reduce compliance burden for companies, and create modern labor system needed for fast growing and future ready economy. ಬದಲಾಗುತ್ತಿರುವ ಸಮಾಜಕ್ಕೆ ತಕ್ಕ ಹಾಗೆ, ಮಾರುಕಟ್ಟೆಗೆ ತಕ್ಕ ಹಾಗೆ ನಮ್ಮ ದೇಶದ ಇಂತಹ ಕಾನೂನುಗಳು ಸಹ ಬದಲಾಗ್ತಾ ಇದೆ. ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಫಲಿತಾಂಶವನ್ನು ಕಾಣಬಹುದು ಅಂತ ಇದರ ಮೂಲಕ ನಾವು ಹೇಳಬಹುದು. ಇವಿಷ್ಟು ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.